ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಈಗ ಪ್ರಮುಖ ಆರೋಪಿಗಳ ಬಂಧನ ಆಗಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಬಂಟ್ವಾಳದ ದೀಪಕ್, ಪೃಥ್ವಿರಾಜ್, ಚಿಂತನ್ 21 ವರ್ಷ, 21 ವರ್ಷ, 19 ವರ್ಷ ಎಲ್ಲರೂ ಕೂಡ ಬಂದಿದ್ರು. ಬಂಟ್ವಾಳದ ಕಳ್ಳಿಗೆ ಗ್ರಾಮದ ಕನಪಾಡಿ ಎಂಬಲ್ಲಿ ಅರೆಸ್ಟ್ ಮಾಡಲಾಗಿದೆ. ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಮೇ 27ರಂದು ಕೊಲೆಯಾಗಿತ್ತು ಅಬ್ದುಲ್ ರಹೀಂ. ಸದ್ಯ ಪ್ರಕರಣದ 3 ಪ್ರಮುಖ ಆರೋಪಿಗಳು ಸದ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಈ ಬಂಟ್ವಾಳದ ಕಳ್ಳಿಗೆ ಗ್ರಾಮದ ಕನಪಾಡಿ ಅನ್ನುವಂಥ ಪ್ರದೇಶದಲ್ಲಿ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಟ್ವಾಳದ ದೀಪಕ್ 21 ವರ್ಷ, ಪೃಥ್ವಿರಾಜ್ ಆತನು ಕೂಡ 21 ವರ್ಷ, ಇನ್ನು ಚಿಂತನ್ ಇವರೆಲ್ಲರೂ ಕೂಡ 3 ಜನ ಬಂಧಿತರು. ಹತ್ಯೆ ಪ್ರಕರಣದಲ್ಲಿ ಈ 3ರನ್ನ ಪ್ರಮುಖ ಆರೋಪಿಗಳು ಈ 3 ಜನ ಅನ್ನೋದು ಗೊತ್ತಾಗ್ತಿದೆ. ಒಟ್ನಲ್ಲಿ ಈಗ ಮತ್ತೆ ಕರಾವಳಿ ಕೊತ ಅಂತ ಇದೆ. ಅಬ್ದುಲ್ ರಹೀಂ ಹತ್ಯೆಯ ಬೆನ್ನಲ್ಲೇ ಪೊಲೀಸರು ನಿಟ್ಟಿನಲ್ಲಿ ತಂಡ ಮಾಡಿ ತನಿಖೆಯನ್ನ ಚುರುಕುಗೊಳಿಸಿದ್ರು. ಸದ್ಯ ಈಗಾಗಲೇ ಹಲವು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಈಗ ಉಳಿದ ಆರೋಪಿಗಳಿಗೆ ಬಲೆ ಬೀಸ್ತಿದ್ದಾರೆ. 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಟ್ವಾಳದ ಕಳ್ಳಿಗೆ ಗ್ರಾಮದ ಕನಪಾಡಿ ಅನ್ನುವಂಥ ಸ್ಥಳದಲ್ಲಿ ಈ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆರಂಭದಿಂದಲೂ ಕೂಡ ಸ್ಥಳೀಯರೇ ಭಾಗಿಯಾಗಿದ್ರು. ಆರೋಪಿಗಳು ಸ್ಥಳೀಯರೇ ಅನ್ನುವಂಥ ಮಾತುಗಳು ಕರಾವಳಿ ಭಾಗದಲ್ಲಿ ಕೇಳಿ ಬರ್ತಾ ಇತ್ತು. ಸದ್ಯ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ 3 ಜನರನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ದೀಪಕ್, ಪೃಥ್ವಿರಾಜ್, ಚಿಂತನ್ ಈ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಉಳಿದ ಆರೋಪಿಗಳಿಗೆ ಈಗ ಬಲೆ ಬೀಸಿದ್ದಾರೆ. ಯಾಕಂದ್ರೆ 27ನೇ ತಾರೀಕಿನಂದು ಕೊಲೆ ಆಗಿತ್ತು ಅಬ್ದುಲ್ ರಹೀಂ. ಆತ ವಾಹನ ಚಾಲಕ ಅನ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಆತ ಮತ್ತು ಆತನ ಜೊತೆಯಲ್ಲಿ ಕಲಾಂದರ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಆ ಹೊತ್ತಿನಲ್ಲಿ ಏಕಾಏಕಿಯಾಗಿ ಬಂದಂಥ ಈ ಆರೋಪಿಗಳು ಹತ್ಯೆ ಮಾಡ್ತಾರೆ. ಅದಾದ ಬಳಿಕ ಪಕ್ಕದಲ್ಲೇ ಇದ್ದಂಥ ಕಲಂದರ್ಗೂ ಕೂಡ ಅಟ್ಯಾಕ್ ಮಾಡಲಾಗುತ್ತೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಜೊತೆಗೆ ಆತನು ಕೊಟ್ಟಿರುವಂಥ ಹೇಳಿಕೆಯನ್ನ ಅನ್ವಯಿಸಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿ ಪ್ರಮುಖ ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇದು ಕೂಡ ಎಲ್ಲರೂ 21 ವರ್ಷದ ದೀಪಕ್, ಆತ ಕೂಡ ಬಂಟ್ವಾಳದವನೇ. 19 ವರ್ಷದ ಚಿಂತನ್, ಎಲ್ಲರೂ ಕೂಡ ಯಂಗ್ ಏಜ್, ಎಲ್ಲ 21, 19 ವಯಸ್ಸಿನವರು. ಸದ್ಯ ಉಳಿದ ಆರೋಪಿಗಳಿಗೆ ಪೊಲೀಸರೀಗ ಬಲೆ ಬೀಸಿದ್ದಾರೆ. ಬಂಟ್ವಾಳದ ಕಳ್ಳಿಗೆ ಗ್ರಾಮದ ಕನಪಾಡಿ ಅನ್ನೋಲ್ಲ ಅರೆಸ್ಟ್ ಮಾಡಿರೋದು. ಈ ರೀತಿಯಾದಂಥ ಹತ್ಯೆ ಆಗಿರೋದು ಕೂಡ ಬಂಟ್ವಾಳದಲ್ಲೇ. ಸದ್ಯ ಅಲ್ಲಿನೇ ಇರುವಂಥ ಸ್ಥಳೀಯರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ವಿಚಾರ ಮತ್ತೆ ಗೊತ್ತಾಗ್ತಿರುವಂಥದ್ದು. ಈ ಮೂಲಕವಾಗಿ 3 ಪ್ರಮುಖ ಆರೋಪಿಗಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದ ಆಕ್ರೋಶಗಳು ವ್ಯಕ್ತವಾಗಿತ್ತು. ಯಾಕಂದ್ರೆ ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಮತ್ತೊಂದಿಷ್ಟು ಸೌಹಾರ್ದತೆ ಕೆದಡುವಂಥ ಕೆಲಸ ದಕ್ಷಿಣ ಕನ್ನಡದಲ್ಲಿ ಆಗಿತ್ತು. ಕರಾವಳಿಯಲ್ಲಿ ಮತ್ತೆ ಪ್ರತೀಕಾರದ ಕೊಲೆಗಳು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಅದರ ಬೆನ್ನಲ್ಲೇ 27ನೇ ತಾರೀಕು ಅಬ್ದುಲ್ ರಹೀಮನ್ನ ಹತ್ಯೆ ಮಾಡಲಾಗಿತ್ತು. ಅದು ಕೂಡ ಹಾಡು ಹಗಲೇ ಮಧ್ಯಾಹ್ನ 3ರಿಂದ 3:30 ಗಂಟೆ ಹೊತ್ತಿನಲ್ಲಿ ಆತ ಅನ್ಲೋಡಿಂಗ್ ಕೆಲಸ ಮಾಡ್ತಿರೋ ಹೊತ್ತಿನಲ್ಲಿ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿ ಭೀಕರವಾಗಿ ಆತನನ್ನ ಕೊಲೆ ಮಾಡಲಾಗತ್ತೆ. ಅದರ ಬೆನ್ನಲ್ಲೇ ದೊಡ್ಡ ಮಟ್ಟಕ್ಕೆ ಸಮುದಾಯ ಸೇರಿದಂತೆ ಮಂಗಳೂರಿನ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕೆ ಈ ರೀತಿಯಾಗಿ ಆಗ್ತಿದೆ? ಪ್ರತೀಕಾರದ ಕೊಲೆ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಅನ್ನುವಂಥ ಒಂದೊಂದೇ ಘಟನೆಗಳು ಮರುಕಳಿಸ್ತಿದ್ದಂತೆ ಸದ್ಯ ಈ ಪ್ರಕರಣವನ್ನ ಜಾಡ್ ಹಿಡಿದಂಥ ಪೊಲೀಸರು ಪ್ರಮುಖವಾಗಿ ತಂಡಗಳನ್ನ ರಚನೆ ಮಾಡಿಕೊಂಡು ಆರೋಪಿಗಳನ್ನ ಹಿಡಿಯೋದಕ್ಕೆ ಮಾಡ್ತಿದ್ರು. ಸದ್ಯ ಈಗ ಪ್ರಮುಖರನ್ನ ಅರೆಸ್ಟ್ ಮಾಡಿದ್ದಾರೆ.